ನಿಮಗೆ ಬ್ಯಾಲೆನ್ಸಿಂಗ್ಗೆ ಬರಲಿಲ್ಲ ಅಂತಂದರೆ ನೀವು ಬೇಕಾದರೆ ಇಲ್ಲಿ ಕ್ಲಿಪ್ ಕೂಡ ಹಾಕ್ಕೋಬೋದು ಈ ಥರ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳಗಿರಿ ಪಟ್ಟು ಸ್ಯಾರಿಗೆ ಒಂದು ಬ್ಯೂಟಿಫುಲ್ ಡಿಸೈನ್ನ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ರೆಡ್ಡಿಶ್ ಪಿಂಕಲ್ಲಿರುವಂಥ ಸ್ಯಾರಿ. ಇದಕ್ಕೆ ಸಿಲ್ವರ್ ಕಲರ್ ಬಾರ್ಡ್ರ್ ಇರೋದ್ರಿಂದ ನಾನು ಈ ಡಿಸೈನ್ಗೆ ಈ ಥರ ಸಿಲ್ವರ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾಟ್ ಹಾಕ್ಕೊಳ್ಳೋಕ್ಕೆ ಸಿಲ್ವರ್ ಕಲರ್ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಯಾರಿ ಕಲರು ಬೇಸ್ ಕಲರ್ ಏನಿದೆ ಅದೇ ಕಲರಲ್ಲಿ ನಾನು 200 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಮಿನಿಟ್ಗೆ ಒಂದು ಕುಚ್ಚು ಸುಲಭವಾಗಿ ಹಾಕ್ಬಿಡ್ಬೋದು. ಅರ್ಜೆಂಟಾಗಿ ನೀವೇನಾದರೂ ಒಂದು ಸ್ಯಾರಿಗೆ ಕುಚ್ಚು ಹಾಕಬೇಕು ಅಂತಂದರೆ ಈ ಡಿಸೈನು ಪರ್ಫೆಕ್ಟಾಗಿರೋ ಡಿಸೈನು. ಬನ್ನಿ ತಡ ಮಾಡದೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನಾನು ಆ್ಯಸ್ ಯೂಶ್ವಲ್ಲು ಇಲ್ಲಿ 1 ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ತೆಗೆದಿಟ್ಕೊತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಈ ಥರ ಒಂದು ಕ್ರೋಶಾ ನೀಡಲಿಂದ ಫಸ್ಟು ಒಂದು ಹೋಲ್ನ ಮಾಡ್ಕೊಳ್ಳೋಣ. ಈ ಥರ ಹೋಲ್ನ ನಾವು ಮಾಡ್ಕೊಳ್ಳೋದ್ರಿಂದ ಸ್ಯಾರಿಗೆ ಈಸಿಯಾಗಿ ಕುಚ್ಚನ್ನ ಹಾಕ್ಬೋದು. ಮೊದಲಿಗೆ ಎಲ್ಲಿ ನಾವು ಮಾರ್ಕ್ ಮಾಡಿ ಹೋಲ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ 200 ಎಳೆ ದಾರನ ಈ ರೀತಿಯಾಗಿ ಪೋಣಿಸ್ಕೊಳ್ಳೋಣ. ಯಾರೆಲ್ಲ ಕ್ರೋಶೆ ಶೃಂಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ನಾವು ಈ ಥರ 200 ಎಳೆ ದಾರನ ಪೋಣಿಸ್ಕೊಂಡ್ಮೇಲೆ ಈ ಮೇನ್ ದೊಡ್ಡ ಥ್ರೆಡ್ ಏನಿರುತ್ತೆ ಅದನ್ನು ಈ ಕಡೆ ಸ್ಯಾರಿ ಕಡೆ ಬಿಟ್ಬಿಟ್ಟಿರ್ತೀನಿ. ಕೆಳಗಡೆ ಏನು ಥ್ರೆಡ್ ಇಟ್ಕೊಂಡಿರ್ತೀನಿ ಅದನ್ನು 2 ಪೋರ್ಷನ್ನಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಬ್ಯಾಲೆನ್ಸಿಂಗ್ಗೆ ಬರಲಿಲ್ಲ ಅಂತಂದರೆ ನೀವು ಬೇಕಾದರೆ ಇಲ್ಲಿ ಕ್ಲಿಪ್ ಕೂಡ ಹಾಕ್ಕೋಬೋದು ಈ ಥರ. ಸೊ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಮೇಲೆ ಇರುವಂಥ ಈ ದಪ್ಪ ಥ್ರೆಡ್ ಏನಿರುತ್ತೆ ಅದನ್ನು ಕೆಳಗಡೆ ಪೋರ್ಷನ್ಗೆ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಈಗ ಈ ಕಡೆ ಇರುವಂಥ ದಾರದ ಎಳೆನ ಈ ರೀತಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಈ ಕಡೆ ಇರುವಂಥ ದಾರದ ಎಳೆಗಳನ್ನ ಈ ಕೈಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಮಧ್ಯದಲ್ಲಿರೋದು ಸ್ವಲ್ಪ ಈ ಕಡೆಗೆ ಮೂವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದನ್ನು ಈ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಈ ಕಡೆ ಏನು ಥ್ರೆಡ್ಸ್ ಇರುತ್ತೆ ಹಾಫ್ ಪೋರ್ಷನ್ನು ಅದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನಾವು ಜಡೆ ಹೆಂಗೆ ಹಾಕೋತೀವಿ ಅದೇ ಪ್ಯಾಟ್ರನಲ್ಲೇ ಇದನ್ನು ಹಾಕೋಬೇಕಾಗತ್ತೆ. ನೋಡಿ ಈ ರೀತಿ ಜಡೆ ನಾವು ತಲೆಗೆ ಜಡೆ ಹೆಂಗೆ ಹಾಕೋತೀವಿ ಅದೇ ರೀತಿಯಾಗಿ ಈ ಒಂದು ಕುಚ್ಚನ್ನು ಹಾಕೋಬೇಕು. ಈ ರೀತಿಯಾಗಿ ಎಲ್ಲ ಸೇರಿಸಿ ಇಲ್ಲಿ ಬಿಡಬಾರ್ದು. ನಾವು ಎಲ್ಲಿ ಜಡೆ ಹಾಕ್ಕೊಂಡಿರ್ತೀವಲ್ವ ಆ ಜಾಗನ ಬಿಡಬಾರ್ದು. ಈ ರೀತಿ ಸ್ಟಿಫಾಗಿ ಹಿಡ್ಕೊಂಡು ಈಗ ಒಂದು ಸ್ಟಿಚಿಂಗ್ ನಾರ್ಮಲ್ ನೀಡ್ಲಿಗೆ 2 ಎಳೆ ಸಿಲ್ವರ್ ಥ್ರೆಡ್ಡನ್ನು ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸೆಂಟರಲ್ಲಿ ನಾವು ನೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ನೀಡನ್ನ ಇನ್ಸರ್ಟ್ ಮಾಡಿಕೊಂಡು ನಾವು ಜಡೆಗೆ ಹೇಗೆ ರಬ್ಬರ್ ಬ್ಯಾಂಡ್ ಹಾಕ್ತೀವಲ್ವ ಅದೇ ರೀತಿ ಇದನ್ನು 3 ರಿಂದ 4 ಸುತ್ತಲ್ಲಿ ಗಂಟು ಹಾಕ್ಕೊಳ್ಳೋಣ. ನಿಮಗೆ ಜರಿ ಜಾಸ್ತಿ ಬೇಕು ಅನ್ನೋದಾದರೆ 5 ಸುತ್ತು 6 ಸುತ್ತು ಕೂಡ ನಾಟ್ನ ಹಾಕ್ಕೋಬೋದು. ಆವಾಗ ನಿಮಗೆ ಜರಿ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಸೊ 1-2 ನಾಟ್ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಟೈಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಸೆಕ್ಯೂರ್ ಮಾಡಿಕೊಂಡು ಒಂದು 3 ರಿಂದ 4 ಅಥವಾ 5 ನಿಮ್ಗೆ ಎಷ್ಟು ಬೇಕಾದರೂ ನಾಟ್ಗಳನ್ನ ಹಾಕೋಬೋದು. ನಾನಿಲ್ಲಿ 5 ನಾಟನ್ನು ಹಾಕ್ತೀನಿ. ಸೊ ಜರಿ ಸ್ವಲ್ಪ ಹೈಲೈಟೆಡ್ ಆಗಿ ಕಾಣಿಸ್ಲಿ ಅಂತ. ಈ ರೀತಿಯಾಗಿ 5 ಸರಿ ಜರಿಯನ್ನು ಹಾಕೊಂಡ್ಮೇಲೆ ಈಗ ಸೆಂಟ್ರಲ್ಲಿ ಒಂದು ಬೀಡನ್ನ ಪೋಣಿಸ್ಕೊಳ್ಳೋಣ. ಸೊ ಇಲ್ಲಿ ಒಂದು ಸೆಂಟ್ರಲ್ಗೆ ನೀರನ್ನ ಪೋಣಿಸ್ಕೊಂಡು ಈಗ ಇದಕ್ಕೆ ನಾನು ಒಂದು ಸ್ಮಾಲ್ ಸಿಲ್ವರ್ ಕಲರ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಮಾಲ್ ಸಿಲ್ವರ್ ಕಲರ್ ಬೀಡನ್ನ ಸೆಂಟ್ರಲ್ಲಿ ಒಂದು ಹಾಕೊಳ್ಳೋಣ. ಇದು ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಕ್ಕೊಂಡ್ರೆ ತುಂಬ ಹೈಲೈಟೆಡ್ ಆಗಿ ಕಾಣಿಸುತ್ತೆ ಡಿಸೈನು. ಬೀಡನ್ನ ಪೋಣಿಸ್ಕೊಂಡ್ಮೇಲೆ ನೀಡಲ್ನ ನಾವು ಎಲ್ಲಿ ನಾಟ್ ಹಾಕ್ಕೊಂಡಿರ್ತೀವಿ ಅಲ್ಲೇ ರಿವರ್ಸ್ ಸೈಡ್ಗೆ ತೊಗೊಂಡು ಹೋಗೋಣ. ಸೊ ಇದು ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟ್ ಈಗ ಕುಚ್ಚನ್ನ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ
ನಾವಿಲ್ಲಿ ಎಲ್ಲಿ ನಾಟ್ ಹಾಕ್ಕೊಂಡಿರ್ತೀವಿ ಅದ್ರ ಒಳಗಡೆ ನೀಡನ್ನು ಪೋಣಿಸ್ಕೊಂಡು ಹೊರಗಡೆ ತೆಕ್ಕೊಳ್ಳೋಣ. ಈಗ ಇದನ್ನು ನಿಮಗೆ ಯಾವ ಲೆಂತ್ಗೆ ಬೇಕು ಆ ಲೆಂತ್ಗೆ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು 3/4 ಇಂಚ್ಗೆ ಟ್ರಿಮ್ ಮಾಡ್ಕೋತೀನಿ. ಬೇಬಿ ಕುಚ್ಚಬೇಕು ಅಂದರೆ 1/2 ಇಂಚ್ಗೂ ಕೂಡ ನೀವು ಟ್ರಿಮ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಪುಟ್ಟದಾಗಿರುವಂಥ ಒಂದು ಜಡೆ ಡಿಸೈನು 1 ನಿಮಿಷದಲ್ಲಿ ಈಸಿಯಾಗಿ ಹಾಕ್ಬೋದು. ನಿಮಗೇನಾದ್ರು ಅರ್ಜೆಂಟಾಗಿ ಸಾರಿ ಕುಚ್ಚು ಹಾಕಬೇಕು ಅಂತ ಇದ್ದರೆ ಈ ಒಂದು ಡಿಸೈನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ ವಿಡಿಯೋಗೆ. ಹಾಗೆ ಇನ್ನೂ ನೀವು ಕ್ರೋಶೆ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ಡಿಸೈನ್ನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಬ್ಯೂಟಿಫುಲ್ ಆಗಿರುವಂಥ ಸಾರಿ ಕುಚ್ಚು ಡಿಸೈನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.